ದರ್ಶನ್ ಕೇಸ್ ವಿಚಾರ ಸಂಬಂಧಪಟ್ಟಂಗೆ ಮಾತಾಡಲೇಬೇಕು. ದರ್ಶನ್ ಹೋಗಿ ಬಳ್ಳಾರಿ ಜೈಲು ಸೇರ್ಕೊಂಡ್ರು ಕೂಡ ಇಲ್ಲಿ ರಾಜಾತಿಥ್ಯ ಇದೆಯಲ್ಲ, ಆ ಕೇಸಿನೂ ಕ್ಲೋಸ್ ಆಗಿಲ್ಲ, ಆ ಪ್ರಕರಣ ನಡೀತಾನೆ ಇದೆ. ಇಲ್ಲಿ ಯಾವ್ಯಾವ ರಾಜಾತಿಥ್ಯವನ್ನು ಪಡೆದ್ರಿ, ಯಾರಿಂದ ಪಡೆದ್ರಿ, ಅದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಮತ್ತೆ ದರ್ಶನನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಪೊಲೀಸರು. ಬಳ್ಳಾರಿ ಜೈಲಿಗೆ ಹೋಗಿ ವಿಚಾರಣೆ ಮಾಡಬೇಕು ಅಂತ ಕೋರ್ಟ್ ಅನುಮತಿ ಪಡೆದು ಬಳ್ಳಾರಿ ಜೈಲಲ್ಲಿ ಹೋಗಿ ವಿಚಾರಣೆ ಮಾಡಿ ಒಂದಷ್ಟು ವಿವರಗಳನ್ನು ಕಲೆ ಹಾಕಬೇಕು ಅಂತ. ರಾಜಾತಿಥ್ಯದ ಸಂಕಷ್ಟ ತಪ್ಪುವಂಥ ಸಾಧ್ಯತೆಗಳಿಲ್ಲ. ಬಳ್ಳಾರಿ ಜೈಲಿಗೆ ಹೋಗಿ ಅಲ್ಲಿ ಎಲ್ಲ ವಿವರಗಳನ್ನು ಪೊಲೀಸರು ಪಡಿಬೇಕು ಅಂತ ತೀರ್ಮಾನಿಸಿದ್ದಾರೆ. ಕೋರ್ಟಿನ ಅನುಮತಿ ಪಡೆದು ಅಲ್ಲಿಗೆ ಹೋಗಿ ಎಲ್ಲ ವಿವರಗಳನ್ನು ಕಲೆ ಹಾಕಬೇಕು, ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡು ಮತ್ತೊಮ್ಮೆ ವಿಚಾರಣೆ ಮಾಡಬೇಕು. ಆಗ್ನೇಯ ವಿಭಾಗದ ಪೊಲೀಸರು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಒಂದು ಟೀಮ್ ಆದಷ್ಟು ಶೀಘ್ರದಲ್ಲೇ ಬಳ್ಳಾರಿ ಹೋಗಿ ವಿಚಾರಣೆಗೆ ಒಳಪಡಿಸುತ್ತೆ. ನೋಡಿ ಹೆಂಗೆ ಬಂದ್ಬಿಡುತ್ತೆ ಅಂತ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದರೂ ಕೂಡ ಇಲ್ಲಿ ರಾಜಾತಿಥ್ಯ ಇದೆಯಲ್ಲ, ಅದು ಹೇಗೆ ಸಿಕ್ತು, ಏನು ಎತ್ತ, ಆ ವಿಚಾರಣೆ ಒಟ್ಟೇನು ಅಂದರೆ ಯಾವುದೇ ಕಾರಣಕ್ಕೂ ಬಿಡುವಂಥ ಲಕ್ಷಣಗಳು ಕಾಣ್ತಾನೇ ಇಲ್ಲ ಒಟ್ಟಾರೆಯಾಗಿ. ಇಲ್ಲಿಯ ರಾಜಾತಿಥ್ಯ, ಅಲ್ಲಿಯ ಸ್ಥಿತಿಗತಿಗಳು, ಜೊತೆಗೆ ಒಂದು ಕಡೆಗೆ ಬೇಲ್ಗೆ ಹರಸಾಹಸ ನಡೆಸಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೇಲಿಂದ ಮೇಲೆ ವಿಚಾರಣೆಗಳು, ಜಾಮೀನು ಅರ್ಜಿ ಸಲ್ಲಿಕೆ ಮೊದಲನೇ ಇವೆಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದಿಷ್ಟು ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಈಗ ವಿಚಾರಣೆ ಮಾಡ್ತಾರಂತೆ ಪೊಲೀಸರು. ಅದೀಗ ದರ್ಶನ್ಗೆ ಮತ್ತಷ್ಟು ಕಂಗೆಡಿಸಿದೆ. ಇನ್ನು ಸಾಕ್ಷ್ಯಗಳನ್ನು ಮತ್ತೊಮ್ಮೆ FSLಗೆ ರವಾನಿಸಲು ಕೂಡ ಒಂದು ಕಡೆ ಸಿದ್ಧತೆ ನಡೆದಿದೆ. ಅಂದರೆ ಹಳೆಯ ವಿವರಗಳು. ಹೀಗಾಗಿ ಜಾಮೀನು ವಿಚಾರದಲ್ಲಿ ದರ್ಶನ್ ಪರ ವಕೀಲರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗಿದೆ. ಬರೀ ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಎಲ್ಲೊಂದು ಕಡೆಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಅನಿಸ್ತಾ ಇದೆ. ಒಂದು ಕಡೆಗೆ ರಾಜಾತಿಥ್ಯದ ಪ್ರಕರಣ, ಈಗ ಆಗ್ನೇಯ ವಿಭಾಗದ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಕೋರ್ಟ್ನಿಂದ ಪರ್ಮಿಷನ್ ಪಡೆದು ಅವ್ರನ್ನ ಮತ್ತೆ ವಿಚಾರಣೆ ಒಳಪಡಿಸಬೇಕು ಅನ್ನುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈ FSL ರಿಪೋರ್ಟ್ನ ಸಾಕ್ಷ್ಯಗಳಿದಾವಲ್ಲ, ಆ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ವಿಚಾರಣೆ ಬಹಳ ದೊಡ್ಡ ಮಟ್ಟದಲ್ಲಾಗಬಹುದು. ಒಂದಷ್ಟು ಏನು ಅಂದರೆ ಇದು ಬಹಳ ಬಲವಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಒಂದು ಕಡೆಗೆ ಬೇಲ್ ಸಿಗ್ಬೋದು, ಬೇಲಿಗೆ ಹರಸಾಹಸ ನಡೀತಿರುವಂಥ ಸಂದರ್ಭದಲ್ಲಿ ಈ ಕೇಸು ಕೂಡ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಏನಂತೀರಿ? ಖಂಡಿತ ರಂಗನಾಥ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ಆರೋಪಿ ದರ್ಶನ ಪರಪ್ಪನ ಅಗ್ರ ಜೈಲಿಗೆ ಸೇರಿದ್ರು. ಅಲ್ಲಿ ಕೆಲವೊಂದಿಷ್ಟು ರಾಜಾತಿಥ್ಯ ಪಡೆದಿರ್ತಕ್ಕಂತಹ ಫೋಟೋ ಮತ್ತು ವಿಡಿಯೋ ಕೂಡ ವೈರಲ್ ಆಗ್ತಿತ್ತು. ಆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಪೊಲೀಸರು ಕೂಡ ಪ್ರಾರಂಭದಲ್ಲಿ ಪ್ರಾಥಮಿಕ ತನಿಖೆಯನ್ನು ಮಾಡಿದ್ರು. ತನಿಖೆ ನಂತರದಲ್ಲಿ ಅವರನ್ನು ಅಲ್ಲಿಂದ ಪರಪ್ಪನ ಅಗ್ರ ಜೈಲಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ರು ಕೂಡ ನಟ ದರ್ಶನ್ಗೆ ವಿಚಾರಣೆ ಹಂತ ಇನ್ನೂ ಕೂಡ ಮುಕ್ತ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ರಾಜಾತಿಥ್ಯ ಪಡೆದಿರ್ತಕ್ಕಂಥ ಪ್ರಕರಣ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಈಗಾಗಲೇ ಅಲ್ಲಿ ಪೊಲೀಸರು ಕೂಡ ಸಂಗ್ರಹ ಮಾಡಿದ್ದಾರೆ. ಮತ್ತು ಈಗಾಗಲೇ ಕೋರ್ಟ್ನ ಒಂದು ರೀತಿ ಅನುಮತಿ ಪಡ್ಕೊಂಡು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬಂದು ನಟ ದರ್ಶನ್ ಅವರನ್ನ ವಿಚಾರಣೆ ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ರಾಜಾತಿಥ್ಯ ಪಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಯಾವ್ಯಾವ ಆ ಮೂಲಗಳಿಂದವಾಗಿ ಅವರು ಮೊಬೈಲ್ಗಳನ್ನು ಬಳಕೆ ಮಾಡಿದ್ರು ಮತ್ತು ಕಾಫಿ ಮಗ್ ಆಗಿರ್ಬೋದು, ಸಿಗರೆಟ್ ಆಗಿರ್ಬೋದು, ಕೆಲವೊಂದಿಷ್ಟು ಜೈಲಿನ ನಿಯಮಗಳೇನಿದ್ದಾವಲ್ಲ ಅವುಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಆರೋಪದಲ್ಲಿ ಎಲ್ಲವನ್ನೂ ಕೂಡ ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು, ಆಗ್ನೇಯ ಮೂಲದ ಪೊಲೀಸರು ಕೂಡ ಈಗಾಗಲೇ ಕಲೆ ಹಾಕಿರುವಂಥದ್ದು. ಹೀಗಾಗಿ ಆ ಸಾಕ್ಷಿಗಳನ್ನು ಹೊತ್ತು ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾರೆ. ಬಂದ ನಂತರ ಇಲ್ಲಿರ್ತಕ್ಕಂಥ ಜೈಲಾಧಿಕಾರಿಗಳಿಗೆ ಪರ್ಮಿಷನ್ ಪಡುವ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಹೈ ಸೆಕ್ರೆಟರಿ ಸೆಲ್ಗೆ ಹೋಗಿ ದರ್ಶನ್ ಅವರ ಮುಂದ್ಗಡೆ ಅವುಗಳಿರ್ತಕ್ಕಂಥ ಸಾಕ್ಷಿಗಳನ್ನು ಮುಂದಿಟ್ಟು ಮತ್ತೊಂದಿಷ್ಟು ಎನ್ಕ್ವೈರಿಗಳನ್ನು ಮಾಡ್ತಾರೆ. ಅಂದರೆ ಪ್ರಮುಖವಾಗಿ ಜೈಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿರೋ ಪ್ರಕಾರವಾಗಿ ಯಾವ್ಯಾವ ಅಂಶಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರಲ್ಲ, ಮೊಬೈಲ್ ಆಗಿರ್ಬೋದು, ಇನ್ನಿತರೆ ವಿಚಾರಗಳನ್ನು ಕೂಡ ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಮತ್ತಷ್ಟು ವಿಚಾರಣೆ ಮಾಡ್ತಾರೆ. ಅಂದರೆ ಇದೆಲ್ಲವನ್ನೂ ನೋಡ್ತಾ ಹೋದರೆ ದರ್ಶನ್ ಅವರಿಗೆ ಮತ್ತಷ್ಟು ಕಾನೂನಿನ ಸಂಕಷ್ಟ ಎದುರಾಗ್ತಾ ಹೋಗ್ತಾ ಇದೆ. ಈಗ ಈ ವಿಚಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಬೇಲಿಗೆ ಅರ್ಜಿಯನ್ನು ಹಾಕಬೇಕು ಅನ್ನೋ ವಿಚಾರಣೆಯಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲರಿದ್ರು. ಆದರೆ ಈಗ ಮತ್ತೊಂದಿಷ್ಟು ಸಮಸ್ಯೆ ಏನಾಗ್ತಿದೆ ಅಂತಂದರೆ ಈ ಕೊಲೆ ಸಂಬಂಧಪಟ್ಟಿರ್ತಕ್ಕಂಥ FSL ವರದಿ ಆಗಿರ್ಬೋದು, ಮತ್ತೊಂದಿಷ್ಟು ಟೆಕ್ನಿಕಲ್ ವರದಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಮತ್ತೊಂದು ಬಾರಿ ಪರಿಶೀಲನೆಗೆ ಒಗ್ಗಿಸುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರಿಗೆ ಬೇಲ್ ಅರ್ಜಿಗೆ ಹಾಕ್ತಾ ಇದ್ದಾರಲ್ಲ, ಅವೆಲ್ಲವೂ ಕೂಡ ಒಂದು ರೀತಿ
ಟೆನ್ಷನ್ ಆಗ್ತಾ ಇರುವಂಥದ್ದು. ಒಟ್ಟಲ್ಲಿ ಈಗ ಬಳ್ಳಾರಿ ಸೆಂಟ್ರಲ್ ಜೈಲ್ ಇರತಕ್ಕಂಥ ನಟ ದರ್ಶನ್ ಅವರಿಗೆ ಒಂದಾದ ನಂತರ ಮತ್ತೊಂದು ಕಾನೂನಿನ ಸಂಕಷ್ಟ, ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.